ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ಫೋನ್ ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ಅಲ್ಲಿ ಫೋನ್ ರೀಚಾರ್ಜು, ಟಿವಿ ರೀಚಾರ್ಜು ಮಾಡಬೇಕಾದ್ರೆ ಎಕ್ಸ್ಟ್ರಾ ಫೀಸ್ ಅಂದ್ಬಿಟ್ಟು ₹3 ಅಥವಾ ₹1.90 ಈ ರೀತಿ ಚಾರ್ಜಸ್ ಕಟ್ ಆಗುತ್ತೆ. ರೀಚಾರ್ಜ್ ಮಾಡ್ಬೇಕಾದ್ರೆ ₹1 ಸಹ ಕಟ್ ಆಗದೆ ಇರೋ ತರ ರೀಚಾರ್ಜ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದನ್ನ ಪೂರ್ತಿ ನೋಡಿ. ₹1 ಸಹ ಎಕ್ಸ್ಟ್ರಾ ಚಾರ್ಜಸ್ ಇಲ್ದೇನೆ ರೀಚಾರ್ಜ್ ಮಾಡಬೇಕು ಅಂದ್ರೆ ಅವರ ಅಫಿಷಿಯಲ್ ಆ್ಯಪ್ ಅಲ್ಲಿ ರೀಚಾರ್ಜ್ ಮಾಡಿದ್ರೆ ₹1 ಸಹ ಕಟ್ ಆಗಲ್ಲ. ಉದಾಹರಣೆಗೆ ಈಗ ಜಿಯೋ ಫೋನ್‌ಗೆ ರೀಚಾರ್ಜ್ ಮಾಡಬೇಕು ಅಂದ್ರೆ, ಈಗ ಜಿಯೋದು ಒಂದು ಆ್ಯಪ್ ಇದೆ ಮೈ ಜಿಯೋ ಅಂತ. ಆ ಒಂದು ಆ್ಯಪ್ ಮೂಲಕ ನಾನು ರೀಚಾರ್ಜ್ ಮಾಡಿದ್ರೆ ₹1 ಸಹ ಎಕ್ಸ್ಟ್ರಾ ಚಾರ್ಜಸ್ ಇಲ್ದೇನೆ ರೀಚಾರ್ಜ್ ಆಗುತ್ತೆ. ಅದೇ ರೀತಿ ಏರ್‌ಟೆಲ್ ಅವ್ರದ್ದು ಏರ್‌ಟೆಲ್ ಆ್ಯಪ್ ಅಂತ ಇದೆ. ವೊಡಾಫೋನ್ ಅವ್ರದ್ದು ವೊಡಾಫೋನ್ ಅಂತ ಆ್ಯಪ್ ಇದೆ ಒಂದು. ಆ ಆ್ಯಪ್‌ಗಳ ಮೂಲಕ ನಾವು ರೀಚಾರ್ಜ್ ಮಾಡಿದ್ರೆ ಯಾವುದೇ ಎಕ್ಸ್ಟ್ರಾ ಫೀಸ್ ಇಲ್ದೇನೆ ರೀಚಾರ್ಜ್ ಮಾಡ್ಬೋದು ನಾವು. ಎಲ್ಲಾ ಆ್ಯಪ್ ಲಿಂಕ್ಸ್‌ನು ಸಹ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ದು ಜಿಯೋ ಸಿಮ್ ಆಗಿದ್ರೆ ಜಿಯೋ ಆ್ಯಪ್‌ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಏರ್‌ಟೆಲ್ ಸಿಮ್ ಆಗಿದ್ರೆ ಏರ್‌ಟೆಲ್ ಆ್ಯಪ್‌ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಾನು ಜಿಯೋ ಆ್ಯಪ್ ಮತ್ತೆ ಏರ್‌ಟೆಲ್ ಆ್ಯಪ್ ಅಲ್ಲಿ ರೀಚಾರ್ಜ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಜಿಯೋ ಆ್ಯಪ್‌ನಲ್ಲಿ ಫಸ್ಟ್ ತಿಳಿಸ್ಕೊಡ್ತೀನಿ. ಜಿಯೋ ಆ್ಯಪ್‌ನ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾಗ ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರ್ ಕೊಟ್ಟು ಲಾಗಿನ್ ಆಗಿ. ಲಾಗಿನ್ ಆದ್ಮೇಲೆ ಈ ರೀತಿ ಬರುತ್ತೆ ಇಲ್ಲಿ ರೀಚಾರ್ಜ್ ಅಂತ ಕೆಳಗಡೆ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ಅದು ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ನಮ್ಮ ನಂಬರು ಸೆಲೆಕ್ಟ್ ಆಗಿರುತ್ತೆ. ಬೇರೆ ನಂಬರ್‌ಗೆ ರೀಚಾರ್ಜ್ ಮಾಡಬೇಕು ಅಂದ್ರೆ ಇಲ್ಲಿ ಚೇಂಜ್ ನಂಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ಎಂಟರ್ ಜಿಯೋ ನಂಬರ್ ಅಂತ ಇರುತ್ತೆ. ಅಲ್ಲಿ ನಾವು ಯಾರಿಗೆ ರೀಚಾರ್ಜ್ ಮಾಡಬೇಕು ಅನ್ಕೊಂಡಿರ್ತೀವಿ ಆ ಒಂದು ನಂಬರ್‌ನ ಅಲ್ಲಿ ಎಂಟರ್ ಮಾಡ್ಕೊಬೇಕು. ಯಾವ ಪ್ಲಾನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಆ ಪ್ಲಾನ್ ಕೆಳಗಡೆ ರೀಚಾರ್ಜ್ ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಲೋಡಿಂಗ್ ಆಗಿ ಈ ರೀತಿ ಬರುತ್ತೆ. ಇಲ್ಲಿ ಫೋನ್ ಪೇ, ಗೂಗಲ್ ಪೇ ಅಂತ ಇರುತ್ತೆ. ಇಲ್ಲಿ ಫೋನ್ ಪೇ ಇಂದ ಮಾಡಬಹುದು ಅಥವಾ ಗೂಗಲ್ ಪೇ ಇಂದನಾದ್ರೂ ಮಾಡಬಹುದು. ಇಲ್ಲಿ ಫೋನ್ ಪೇ ಆ್ಯಪ್‌ನ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಅದು ಈ ರೀತಿ ಬರುತ್ತೆ ಡೈರೆಕ್ಟ್ ಆಗಿ. ಇಲ್ಲಿ ನೋಡಬಹುದು ರೀಚಾರ್ಜ್‌ನ ಪೇ ಮಾಡಕ್ಕೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಇವಾಗ ಇಲ್ಲಿ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯು-ಪಿ-ಐ ಪಿನ್ ಎಂಟರ್ ಮಾಡಿದ್ರೆ ರೀಚಾರ್ಜ್ ಸಕ್ಸಸ್ ಆಗುತ್ತೆ. ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯು-ಪಿ-ಐ ಪಿನ್ ಎಂಟರ್ ಮಾಡಾದ್ಮೇಲೆ ಬ್ಯಾಕ್ ಬಟನ್ ಅಥವಾ ಹೋಮ್ ಬಟನ್ ಈ ರೀತಿ ಪ್ರೆಸ್ ಮಾಡಕ್ ಹೋಗ್ಬೇಡಿ. ರೀಚಾರ್ಜ್ ಸಕ್ಸಸ್ಫುಲಿ ಅಂತ ಬರೋವರೆಗೂನು ಇನ್ನು ಪ್ರೆಸ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಏರ್‌ಟೆಲ್ ಆ್ಯಪ್ ಅಲ್ಲಿ ರೀಚಾರ್ಜ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಏರ್‌ಟೆಲ್ ಆ್ಯಪ್ ಲಿಂಕ್‌ನು ಸಹ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾಗ ಫೋನ್ ನಂಬರ್ ಮತ್ತೆ ಒ-ಟಿ-ಪಿ ಕೊಟ್ಟು ಲಾಗಿನ್ ಆಗಿ. ಲಾಗಿನ್ ಆದ್ಮೇಲೆ ಇಲ್ಲಿ ಕೆಳಗಡೆ ಆಗಿ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ರೀಚಾರ್ಜ್ ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಡಿ-ಟಿ-ಎಚ್‌ಗೆ ರೀಚಾರ್ಜ್ ಮಾಡಬೇಕು ಅಂದ್ರೆ ಇಲ್ಲಿ ಡಿ-ಟಿ-ಎಚ್ ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಇಲ್ಲಿ ಎಂಟರ್ ಡಿ-ಟಿ-ಎಚ್ ನಂಬರ್ ಅಂತ ಇರುತ್ತೆ. ಒಂದು ಡಿ-ಟಿ-ಎಚ್ ನಂಬರ್‌ನ ಎಂಟರ್ ಮಾಡ್ಕೊಂಡು ನಾವು ಇಲ್ಲಿ ರೀಚಾರ್ಜ್ ಮಾಡ್ಕೊಬಹುದು. ನೆಕ್ಸ್ಟ್ ಮೊಬೈಲ್ ನಂಬರ್‌ಗೆ ರೀಚಾರ್ಜ್ ಮಾಡಬೇಕು ಅಂದ್ರೆ ಇಲ್ಲಿ ಪ್ರಿಪೇಯ್ಡ್ ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಸೆಲೆಕ್ಟ್ ಆಗಿರುತ್ತೆ. ಬೇರೆ ಒಂದು ಮೊಬೈಲ್ ನಂಬರ್‌ಗೆ ರೀಚಾರ್ಜ್ ಮಾಡಬೇಕು ಅಂದ್ರೆ ಇಲ್ಲಿ ಬೇರೆ ಒಂದು ಮೊಬೈಲ್ ನಂಬರ್‌ನ ನಾವು ಸಹ ಇಲ್ಲಿ ಎಂಟರ್ ಮಾಡ್ಕೊಬಹುದು. ರೀಚಾರ್ಜ್ ಪ್ಲಾನ್‌ಗಳು ಇರುತ್ತೆ. ಇಲ್ಲಿ ನಮ್ಗೆ ಯಾವ ಒಂದು ಪ್ಲಾನ್ ಬೇಕೋ ಆ ಒಂದು ಪ್ಲಾನ್‌ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಎಕ್ಸಾಂಪಲ್‌ಗೆ ನಾನು ಇಲ್ಲಿ ಒಂದು ಪ್ಲಾನ್‌ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅದು ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ್ಮೇಲೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಪೇಮೆಂಟ್‌ನ ಫೋನ್ ಪೇ ಇಂದ ಮಾಡ್ತೀವಾ ಅಥವಾ ಗೂಗಲ್ ಪೇ ಇಂದ ಮಾಡ್ತೀವಾ ಅಂತ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಎಕ್ಸಾಂಪಲ್ ನಾನು ಇಲ್ಲಿ ಫೋನ್ ಪೇನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪ್ರೊಸೆಸಿಂಗ್ ಆದ್ಮೇಲೆ ನೆಕ್ಸ್ಟ್ ಫೋನ್ ಪೇ ಆ್ಯಪ್ ಓಪನ್ ಆಗುತ್ತೆ. ಅಲ್ಲಿ ನಾವು ಯಾವ ಒಂದು ರೀಚಾರ್ಜ್ ಪ್ಲಾನ್‌ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆ ಒಂದಷ್ಟು ಅಮೌಂಟ್ ಮಾತ್ರ ನಾವು ಅಲ್ಲಿ ಪೇ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಟೆಕ್ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.